ದುಬುಲ್ಗುಂಡಿನಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಕೇಳ್ಪಟ್ಟಿದೆ. ಇನ್ನು ಇಲ್ಲಿ ಹೆಚ್ಚು ಕಮ್ಮಿ 150-200 ಕುಟುಂಬಗಳಿದ್ದಾರೆ. 50-100 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಅಲೆಮಾರಿ ಸಮುದಾಯಗಳು. ಈ ಸಮುದಾಯಗಳಿಗೆ ಇನ್ನೂ ಸಂಪೂರ್ಣವಾಗಿ ಹಕ್ಕುಪತ್ರ ಇಲ್ಲ. ಇವತ್ತಿಗೂ ಶೆಡ್ಡಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಮನೆ ಮುಂದೆ ಮುಖ್ಯ ಹಾಕಬೇಕು. ಅವರೇ ಬಂದ್ಬಿಟ್ಟು ಅವ್ರು ಬಂದ್ ಮಾಡ್ತಾರೆ. ಅವ್ರಿಗೆ ಆ ಮನಸ್ಥಿತಿನೂ ಇಲ್ಲದೆ ಇರಬಹುದು, ಆ ಪುಸ್ತಕ ಇರಬಹುದು, ಆ ಕಾಳಜಿನೂ ಇಲ್ಲದೆ ಇರಬಹುದು. ನೀವು ಹೋಗ್ಬಿಟ್ಟು ಮಾಡಿಸ್ಬೇಕು. Sangam Electronics and Home Appliances, all types of home appliances are available at Sri Veerabhadra Complex opposite DCC Bank, Main Road, Ahmedabad. ದುಬಲಗುಂಡಿಯ ಅಲೆಮಾರಿ ಜನಾಂಗದ ಮನೆಗಳಿಗೆ ನಟ ಚಿಂತಕ ಚೇತನ್ ಅಹಿಂಸಾ ಭೇಟಿ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ನಡೆಯಲಿರುವ ಶೋಷಿತರ ಸಮಾವೇಶಕ್ಕೆ ಬಂದಿರುವ ನಟ ಚಿಂತಕ ಹೋರಾಟಗಾರ ಚೇತನ್ ಅಹಿಂಸಾ ತಾಲೂಕಿನ ದುಬಲಗುಂಡಿ ಗ್ರಾಮಕ್ಕೆ ಭೇಟಿ ನೀಡಿ ಅಲೆಮಾರಿ ಜನಾಂಗದ ಮನೆಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನ ಆಲಿಸಿದರು. ಇಲ್ಲಿರುವ ಜನರ ಪರಿಸ್ಥಿತಿ ನೋಡಿ ಕಳವಳ ವ್ಯಕ್ತಪಡಿಸಿದರು. ಇಲ್ಲಿನ ಜನರು ಇನ್ನೂ ಬಹಳ ಹೋರಾಟದ ಹಾದಿ ತುಳಿಯಬೇಕಿದೆ. ಹೀಗೆ ಇದ್ದರೆ ಮುಂಬರುವ ಪೀಳಿಗೆಗಳು ಕೂಡ ಇದೇ ಪರಿಸ್ಥಿತಿ ಅನುಭವಿಸಬೇಕಾಗುತ್ತದೆ ಎಂದರು. ಇದರ ಕುರಿತು ನಾನು ಕೂಡ ಧ್ವನಿ ಎತ್ತುತ್ತೇನೆ. ಸರ್ಕಾರ ಇದರ ಬಗ್ಗೆ ಚಿಂತಿಸಬೇಕಿದೆ ಎಂದು ನೇರವಾಗಿ ನಮ್ಮ ಜೆಕೆ ನ್ಯೂಸ್ ಕನ್ನಡಕ್ಕೆ ಸಂದರ್ಶಿಸಿ ಮಾತನಾಡುತ್ತಾ ಪ್ರತಿಕ್ರಿಯಿಸಿದರು. ಇಂದು ನಟ ಹಾಗೂ ಚಿಂತಕರಾಗಿರುವಂಥ ಹೋರಾಟಗಾರರಾಗಿರುವಂಥ ಚೇತನ್ ಅಹಿಂಸಾ ಅವರು ಬೀದರ್ ಜಿಲ್ಲೆಗೆ ಬಂದಿದ್ದಾರೆ. ಹುಮ್ನಾಬಾದ್ ಪಟ್ಟಣದಲ್ಲಿ ನಡೆಯುವಂಥ ಶೋಷಿತರ ಸಮಾವೇಶಕ್ಕೆ, ದಲಿತ ಪರ ಸಂಘಟನೆಯಿಂದ ನಡೆಯುತ್ತಿರುವಂಥ ಸಮಾವೇಶಕ್ಕೆ ಅವರು ಬಂದಿದ್ದಾರೆ. ನೇರವಾಗಿ ಈಗ ದುಬಲಗುಂಡಿ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಅಲೆಮಾರಿ ಜನಾಂಗಗಳ ಮನೆಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಮನೆಯವ್ರ ಜೊತೆ ಮಾತಾಡೋಣ. ಸರ್, ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ರಿ. ಕಾರ್ಯಕ್ರಮ ಮುಂಚೆ ಈಗ ಗ್ರಾಮಕ್ಕೆ ಭೇಟಿ ನೀಡೋದು ಏನು ವಿಶೇಷ? ನಾವು ಇವಾಗ ದುಬುಲ್ಗುಂಡಿಗೆ ಬಂದಿದ್ದೀವಿ. ದುಬುಲ್ಗುಂಡಿಗೆ ಬಂದಿರೋದು ಏನಂದರೆ, ನಾವು ಹುಮ್ನಾಬಾದ್ಗೆ ಬಂದು ಬೀದರ್ನಲ್ಲಿ ಒಂದು ದಲಿತ ಸೇನೆ ಒಂದು ಏಕತಾ ಸಮಾವೇಶಕ್ಕೆ ಬಂದಿದ್ದೀವಿ ಹುಮ್ನಾಬಾದ್ ತಾಲೂಕಿನಲ್ಲೇ. ಆದರೆ ಹುಮ್ನಾಬಾದ್ ತಾಲೂಕಿನಲ್ಲಿ ಸುತ್ತಮುತ್ತ ಏನೇನು ಸಮಸ್ಯೆಗಳಾಗ್ತಾಯಿದೆ, ಆ ಸಮಸ್ಯೆಗಳು ನಾವು ಹೇಗೆ ಬಗೆಹರಿಸ್ಬೋದು. ಯಾಕಂದರೆ ನಾವು ಬಂದರೆ ಒಂದು ಕಾರ್ಯಕ್ರಮಕ್ಕೋಸ್ಕರ ಮಾತ್ರ ಬರಲ್ಲ, ನಾವು ಅಲ್ಲಿ ಕಾರ್ಯಕ್ರಮದ ಜೊತೆ ಸಮಸ್ಯೆಗಳು ಬಗೆಹರಿಸಿ ಅಲ್ಲೂ ಕೂಡ ನಾವು ಯಾರ್ಯಾರ ಜೊತೆ DCO ಜೊತೆ ಮಾತಾಡಿ, ಅಲ್ಲಿರೋ ಸ್ಥಳೀಯರ ಹತ್ರ ಮಾತಾಡಿ, ಅಲ್ಲಿರೋ ಸುತ್ತಮುತ್ತ ಏನೇನು ನಾವು ಸಮಸ್ಯೆ ಮಾಧ್ಯಮದ ಹತ್ರ ಮಾತಾಡಿ ಸಮಸ್ಯೆಗಳು ಹೇಗೆ ಬಗೆಹರಿಸ್ಬೋದು, ರಾಜಕಾರಣಿ ಹತ್ರ ಮಾತಾಡೋದು ನಮ್ಮ ಉದ್ದೇಶ. ನನಗೆ ದುಬುಲ್ಗುಂಡಿನಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಕೇಳ್ಪಟ್ಟಿದೆ. ಇನ್ನು ಇಲ್ಲಿ ಹೆಚ್ಚು ಕಮ್ಮಿ 150-200 ಕುಟುಂಬಗಳಿದ್ದಾರೆ. 50-100 ವರ್ಷದಿಂದ ವಾಸ ಮಾಡ್ತಾ ಇದೆ ಅಲೆಮಾರಿ ಸಮುದಾಯಗಳು. ಈ ಸಮುದಾಯಗಳಿಗೆ ಇನ್ನೂ ಸಂಪೂರ್ಣವಾಗಿ ಹಕ್ಕುಪತ್ರ ಇಲ್ಲ. ಇವತ್ತಿಗೂ ಶೆಡ್ಡಲ್ಲಿ ವಾಸ ಮಾಡ್ತಾ ಇದ್ದಾರೆ. ಭಾಳ ಕಷ್ಟ ಬದುಕ್ತಾ ಇದ್ದಾರೆ. ಈ ಸಮುದಾಯಗಳು ಅನ್ಟಚಬಲ್ ಆಗಿಲ್ಲದೆ ಇದ್ದರೂ ಅನ್ಸೀಯಬಲ್ ಸಮುದಾಯಗಳು ಇವರು. ಅನ್ಸೀಯಬಲ್ ಅಂದರೆ ಯಾವಾಗ ಕಣ್ಣಿಗೆ ಕಾಣ್ತಾರೆ ಅಂದರೆ ಮತ ಹಾಕೋ ಸಂದರ್ಭದಲ್ಲಿ ಅವ್ರ ಮತ ಸೆಳೆಯೋಕ್ಕೋಸ್ಕರ ರಾಜಕಾರಣಿಗಳು ಬರ್ತಾರೆ ಹೊರತು ಅವ್ರ ಜೀವನಗಳು ಕಷ್ಟಗಳು ಸ್ಪಂದಿಸೋಕೆ ಯಾವುದೂ ಇಲ್ಲ. ಇವರು ಹಿಂಗೆ ಇನ್ನೂ 200 ವರ್ಷ ಹಿಂಗೆ ವಾಸ ಮಾಡಬೇಕಾಗಿರೋ ಪರಿಸ್ಥಿತಿ ಇದ್ದರೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಈ ರಾಜಕಾರಣಿಗಳು. ಸೊ ನಾವೇನು ಮಾಡಿದ್ವಿ, ಏನೇನಾಗಿದೆ ಅರ್ಥ ಮಾಡಿಕೊಂಡು ಅಲೆಮಾರಿ ಸಮುದಾಯಗಳು ನಾವಾಗಲೇ 7-8 ವರ್ಷಗಳಿಂದ ಇಲ್ಲೇ ಬೀದರ್ನಲ್ಲಿ ನೌಬಾದು, ಮಾಣೆಕಲ್ಲಿ, ಇಲ್ಲೇ ಹುಮ್ನಾಬಾದ್ನಲ್ಲೂ ಕೂಡ ಎಷ್ಟೋ ವರ್ಷ ಅಲೆಮಾರಿಗಳು ಬದುಕ್ತಾ ಇರೋರು, ಒಂದು ಗುಡಿಸಲು ಬದುಕ್ತಿರೋರಿಗೆ ಮನೆ ಮಾಡಿಸ್ಕೊಳ್ಳೋಕೆ ನಾವು ಏನೇನು ಮಾಡಿಸ್ಬೋದು ಅಂತ ಎಲ್ಲ ಕಾರ್ಯರೂಪಕ್ಕೆ ತಂದು ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ದುಬುಲ್ಗುಂಡಿನಲ್ಲಿ ಏನೇನು ಆಗ್ತಾಯಿದೆ ವಿಚಾರಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಶೆಡ್ಡಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವು ಸುರೇಶ್ ಗಾಂಗ್ರೆ ಅವರು ನಮ್ಮ ಜೊತೆ ಬಂದಿದ್ದಾರೆ. ಅವರು ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರು ಮುತುವರ್ಜಿಯಿಂದ ಈ ಜನರಿಗೆ ನ್ಯಾಯ ಒದಗಿಸ್ಕೊಡ್ತಾರೆ. ಮುಖ್ಯವಾಗಿ ಯಾರ್ಯಾರಿಗೆ ಹಕ್ಕುಪತ್ರ ಇಲ್ವೋ ಅವರೆಲ್ಲರಿಗೂ ಹಕ್ಕುಪತ್ರ ಮಾಡಿಸ್ಕೊಡ್ತಾರೆ ಅಂತಲೂ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ಮುಖ್ಯವಾಗಿ ಯಾರ್ಯಾರಿಗೆ ಹಕ್ಕುಪತ್ರ ಇದ್ದರೂ ಕೂಡ ಅವ್ರ ಮನೆಗಳು ಪಾಳು ಬಿದ್ದು ಮನೆ ಯಾವುದೋ ಸರ್ಕಾರದಿಂದ ಯೋಜನೆ ಸಿಗ್ತಾ ಇಲ್ಲ, ಅವ್ರ ಬದುಕಕ್ಕೆ ಕಷ್ಟ ಆಗ್ತಾಯಿದೆ, ಅವ್ರಿಗೂ ಕೂಡ ಏನೇನು ಗ್ರ್ಯಾಂಟ್ ಇರುತ್ತೋ ಅದನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಅಲೆಮಾರಿ ಸಮುದಾಯಗಳು ನಮ್ಮ ಭಾರತದ ಮೂಲ ನಿವಾಸಿಗಳು, ನಮ್ಮ ಕರ್ನಾಟಕದ ಹೆಮ್ಮೆಗಳು. ಆದರೆ ಅವ್ರಿಗೆ ಸಿಗಬೇಕಾಗಿರೋ ಘನತೆ, ಗೌರವ, ಸಿಗಬೇಕಾಗಿರೋ ಆರ್ಥಿಕತೆ, ಬದುಕು, ಅವ್ರ ಮಕ್ಕಳಿಗೆ ಸಿಗಬೇಕಾಗಿರೋ ಅವಕಾಶಗಳು ಈ ಸಮಾಜದಲ್ಲಿ ಎಡವರ್ತಾ ಇದ್ದಾರೆ, ಕೊಡ್ತಾ ಇಲ್ಲ. ಈ ರಾಜಕೀಯ ಪಕ್ಷಗಳು ಅಂತ ಆಳುವ ವರ್ಗಗಳು, ಪ್ರಭಾವಿಗಳು, ಶ್ರೀಮಂತರ ಪರವಾಗಿ ನಿಂತಿದ್ದರು ಹೊರತು ಈ ಸಮುದಾಯಗಳ ಪರವಾಗಿ ನ್ಯಾಯ ಒದಗಿಸ್ತಾ ಇಲ್ಲ. ನಾವು ಇಲ್ಲಿ ಬೆಳಕು ಚೆಲ್ಲಬೇಕು ಅಂತ ಇಲ್ಲಿ ಬಂದಿದ್ದೀವಿ. ಸೊ ನಾವು ಬೀದರ್ಗೆ ಬರ್ತೀವಿ. ಬೀದರ್ ಅನ್ನೋದು ಅದು ಒಂದು ಕರ್ನಾಟಕದ ಭಾಳ ಇತಿಹಾಸ ಇರೋ ಜಾಗ. ಬಸವ ಕಲ್ಯಾಣ ಮತ್ತು ಬಹಮನಿ ವಿಜಯನಗರ ಸಂದರ್ಭದಲ್ಲಿ ಭಾಳ ಹಿನ್ನೆಲೆ ಇರೋ ಭಾಳ ಒಂದು ಇತಿಹಾಸದ ವೈವಿಧ್ಯತೆ ಇರೋ ಜಾಗ. ಆದರೆ ಇವತ್ತು ಇಷ್ಟೊಂದು ಬಡತನ ಇರೋದು ನಮಗೆ ಭಾಳ ದುಃಖ ಆಗುತ್ತೆ. ಇದನ್ನು ಸರಿಪಡಿಸ್ಬೇಕು. ಈ ಬೀದರಿನ ಹಸಿರನ್ನು ಇವ್ರ ಜೀವನದ ಬದುಕು ಕೂಡ ಹಸಿರು ಮಾಡೋಕ್ಕೆ ನಮ್ಮ ಉದ್ದೇಶ ಇದೆ. ಈಗ ದುಬುಲ್ಗುಂಡಿ ಗ್ರಾಮಕ್ಕೆ ಭೇಟಿ ನೀಡಿದ್ದು ಯಾವ್ಯಾವ ಸಮಸ್ಯೆಗಳನ್ನು ಕಾಣ್ತದೆ ಸರ್? ದುಬುಲ್ಗುಂಡಿಗೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಒಂದು ಒಳ್ಳೆಯದಂದರೆ ಇಲ್ಲಿ ಇದು ಸರ್ಕಾರಿ ಭೂಮಿ. ಈ ಸರ್ಕಾರಿ ಭೂಮಿ ಆಗಿರೋದ್ರಿಂದ 150-200 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವು ಬೇರೆ ಬೇರೆ ಕಡೆ ಅಲೆಮಾರಿಗಳು ನೋಡ್ತಾ ಇದ್ದೀವಿ. ಅಲ್ಲಿಗೆ ಭೂಮಿಯ ಸಮಸ್ಯೆಗಳು ಭಾಳ ಇರುತ್ತೆ. ಪ್ರೈವೇಟ್ ಭೂಮಿ ಆಗಿಬಿಟ್ಟಿದ್ರೆ ಇವನ್ನೆಲ್ಲ ಇಷ್ಟೊತ್ತಿಗಾಗಲೇ ಒಕ್ಕಲೆಪ್ಸಿ ಇವ್ರ ಇದ್ದಿದ್ದು ಕಷ್ಟ ಜೀವನ ಇನ್ನೂ ಹಿಂಸೆ ಕೊಡೋರು. ಆದರೆ ಇಲ್ಲಿ ನಾವು ಮುಖ್ಯವಾಗಿ ಹಕ್ಕುಪತ್ರಗಳು ಮಾಡಿಸ್ಕೊಡ್ಬೇಕು. ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ, ಎಷ್ಟೆಷ್ಟು ವರ್ಷಗಳಿಂದ ಇದ್ದಾರೆ, ಇವರೆಲ್ಲ 50-100 ಎಷ್ಟೋ ತಲೆಮಾರುಗಳಿಂದ ಇದ್ದಾರೆ. ಇವ್ರಿಗೆ ಹಕ್ಕುಪತ್ರ ಮಾಡಿಸೋ ಜೊತೆ ಇವರು ಒಬ್ಬೊಬ್ಬರು ಒಂದೊಂದು ಮಟ್ಟಕ್ಕೆ ಮನೆಗಳು ಕಟ್ಸಿದ್ರು. ಎಷ್ಟೋ ಇವಾಗ ಟೆಂಟು
ಶೆಡ್ಡಲ್ಲಿದ್ದಾರೆ, ಭಾಳ ಕಷ್ಟದಿದ್ದಾರೆ. ಎಷ್ಟೋ ಮನೆಗಳು ಆ ಕಡೆ ನೋಡಿದಾಗ ಪಾಳು ಬಿದ್ದಿಂದು ಹಾಳಾಗಿದೆ. ಎಲ್ಲರೂ ಇದನ್ನು ಏನಂತ ಮಾಡ್ತಾರೆ, ಇದನ್ನು ಹುಣಸೆ ಹಣ್ಣು ಇದು ಮಾಡ್ಕೊಂಡು ಬದುಕೋದು ಅದೆಷ್ಟು ಕಷ್ಟದ ಜೀವನ. ಆ ಜೀವನದ ನಡುವೆ ಅವರು ಮನೆ ಕಟ್ಸ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಸೊ ಈ ಪಕ್ಷಗಳು ಭಾಳ ಮುಖ್ಯವಾಗಿ ಆಳುವ ಪಕ್ಷಗಳು ಪರವಾಗಿ ನಿಂತಿರೋದಕ್ಕಿಂತ ಶೋಷಿತ ವರ್ಗದ ಪರವಾಗಿ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲಿ ಹಕ್ಕುಪತ್ರಗಳು, ಮನೆಗಳು, ಇವರಿಗೆ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣದ ಎಷ್ಟೋ ವಂಚಿತರಾಗಿರ್ತಾರೆ. ಆ ಶಿಕ್ಷಣ ಮತ್ತು ಮಹಿಳೆಯರಿಗೆ ಯಾವ್ಯಾವ ರೀತಿ ಸವಲತ್ತು ಕೊಡ್ಬೋದು, ಯಾವ್ಯಾವ ರೀತಿ ಏನೇನು ಮಾಡ್ಬೋದು, ಈ ಸಮುದಾಯದ ಏಳಿಗೆ ನಮ್ಮ ಮೂಲ ಉದ್ದೇಶ, ಮುಖ್ಯ ಉದ್ದೇಶ. ಯಾವುದೇ ಸರ್ಕಾರದ ಆಗಬೇಕು ಹೊರತು ಬರೀ ಆಳುವ ವರ್ಗ ಡಾಲರ್ಸ್ ಕಾಣಿ ಸದಾಶಿವನ ಬೆಂಗಳೂರಿನಲ್ಲಿ ಸಿಲಿಕಾನ್ ಸೆಂಟರ್ ಅಂದ್ಕೊಂಡು ಅವ್ರಿಗೇ ಓಲೈಸ್ತಿರೋ ಸರ್ಕಾರಗಳು ನಮಗೆ ಬೇಕಾಗಿಲ್ಲ. ಈ ಗ್ರಾಮೀಣ ಭಾಗದ ಶೋಷಿತರು, ಗಡಿ ಭಾಗದ ಜನರಿಗೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಈಗ ನಾವು ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ತಾವು ಆಗಾಗ ದಲಿತರ ಪರ ಮತ್ತು ಇತರೆ ಸಮಸ್ಯೆಗಳ ಪರ ಧ್ವನಿ ಎತ್ತಾ ಇದ್ರಿ. ಈಗ ದುಬುಲ್ಗುಂಡಿ ಗ್ರಾಮಕ್ಕೆ ನೇರವಾಗಿ ಭೇಟಿ ನೀಡಿ ಅಲೆಮಾರಿ ಜನಾಂಗಗಳ ಕಷ್ಟಗಳನ್ನು ನೋಡಿದ್ರಿ. ಈ ಪರವಾಗಿ ಯಾವ ಥರ ಧ್ವನಿ ಎತ್ತಿರಿ? ನಾವು ಮುಖ್ಯವಾಗಿ ಇವತ್ತು ನಮಗೆ ಹುಮನಾಬಾದ್ನಲ್ಲಿ ದಲಿತ ಸೇನೆ ಏಕತಾ ಸಮಾವೇಶ ನಡೀತಾ ಇದೆ. ಅಲ್ಲೂ ಕೂಡ ಈ ಭಾಗದ MLAನೂ ಬರ್ತಾರೆ. ಅವರು ಕೂಡ ಮುಂಚೆ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ನಮ್ಮ ಸುರೇಶ್ ಗಾಂಗ್ರೆ ಅವರು ಹೇಳಿದ್ದಾರೆ, ಬೇರೆ ಬೇರೆ ಮನೆ ಮಾಡಿಸ್ಕೊಂಡಿದ್ದಾರೆ. ರಾಜಶೇಖರ್ ಪಾಟೀಲ್ ಅವರು ಸುರೇಶ್ ಗಾಂಗ್ರೆ ಅವರು ಹೇಳ್ತಾರೆ ಅವ್ರು ಮಾಡಿದ್ದಾರೆ ಅಂತ. ನಾವು ಇವತ್ತಿಗೂ ದುಬುಲ್ಗುಂಡಿನಲ್ಲಿ ಏನೇನು ಅನ್ಯಾಯ ಆಗ್ತಾ ಇದೆ ಈ ಜಾಗನೂ ಗಮನಿಸಿ. ಈಗಿರೋ ಶಾಸಕರು ವಿರೋಧ ಪಕ್ಷದಲ್ಲಿದ್ದಾರೆ ಸರ್, BJP ಅವರು ಇದ್ದಾರೆ. ತಾವೇನು ವಿರೋಧ ಪಕ್ಷ BJPನವರು ಇರೋದು, ಅವ್ರಿಗೂ ಕೂಡ ನಾವು ಒತ್ತಡ ಹಾಕ್ತೀವಿ. ಅವ್ರಿಗೆ ನಾವು ಯಾವ ಪಕ್ಷಕ್ಕೂ ಒತ್ತಡ ಹಾಕ್ತೀವಿ. ಬಟ್ ಇವಾಗ ಏನಾಗ್ಬಿಡುತ್ತೆ ಅಂದರೆ ನಮಗೆ ಇವಾಗ ಯಾರ್ಯಾರು ಎರಡೂ ಪಕ್ಷ ಕಾಂಗ್ರೆಸ್ BJPಗೂ ಎರಡೂ ಒತ್ತಡ ಹಾಕಬೇಕು. DC ಮೇಲೂ ನಾವು ಒತ್ತಡ ಹಾಕಬೇಕು. ಮತ್ತು ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ, ಯಾರ್ಯಾರಿಗೆ ಒಂದು OBC ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಇವ್ರಿಗೂ ಕೂಡ ಅಲೆಮಾರಿ ಜನರಿಗೆ ಇಷ್ಟು ಒಂದು ನಿಗಮ ಮಾಡಿ ಅದರ ತಕ್ಕಂತೆ ದುಡ್ಡು ಬಿಚ್ಚಬೇಕು. ಇವಾಗ ನೋಡಿ ಸರ್ಕಾರ ಏನು ಮಾಡ್ತಾ ಇದೆ ಗೆಳೆಯ ಅಂದರೆ, ಅಂಜನಾದ್ರಿ ಬೆಟ್ಟ ಅಂತ ಹನುಮಾನ್ ಜನ್ಮಭೂಮಿ, ರಾಮ ಜನ್ಮಭೂಮಿ ದೊಡ್ಡದಾಗಾಯಿತು ಜಾನ್ವರಿ 22. ಇವಾಗ ಕರ್ನಾಟಕ ಹನುಮಾನ್ ಜನ್ಮಭೂಮಿ ಅಂತ ಇಲ್ಲಿ ಸೃಷ್ಟಿ ಮಾಡಿ 100 ಕೋಟಿ ಮಾಡ್ತಾರೆ. ನಮ್ಮ ಬದುಕ್ತಿರೋ ಜನರಿಗೆ, ಅಲೆಮಾರಿ ಶೋಷಣೆ ಒಳಗೆ ಬದುಕ್ತಿರೋ ಜನರಿಗೆ ನಿಜವಾಗ್ಲೂ ಅದನ್ನೇ ದುಡ್ಡು ಬಿಚ್ತಾ ಇಲ್ಲ. ಕಾಲ್ಪನಿಕವಾಗಿ ಏನೇನೋ ಮೌಢ್ಯದ ಪರವಾಗಿ 100 ಕೋಟಿ ಅಂದರೆ ಇಲ್ಲಿಗೆ ಸ್ವಲ್ಪ ಎಷ್ಟೋ ಕೋಟಿ ಬಿಚ್ಚಬೇಕಲ್ಲ, ಅದನ್ನು ಸ್ವಲ್ಪ ಸಹಾಯ ಮಾಡೋಕ್ಕೆ. ಸೊ ಅದನ್ನು ಕೂಡ ನಾವು ಇಡೀ ಸರ್ಕಾರಗಳ ಮೇಲೆ ಒತ್ತಡ ಹಾಕಿ ರೀಫೋಕಸ್ ಮಾಡಬೇಕು. ಸೊ MLAಗಳು ಈ ಭಾಗದ ಆಡಳಿತ ಆಗಿರ್ಬೋದು, ವಿರೋಧ ಪಕ್ಷ ಅವ್ರನ್ನೂ ಒತ್ತಡ ಹಾಕಿ ನಾಳೆ ಬೀದರ್ಗೆ ಹೋಗಿ ಅಲ್ಲೂ ಕೂಡ ಅಲ್ಲಿ DC ಹತ್ರ ಮಾತಾಡಿ, DC ಹತ್ರ ಭಾಳ ಪವರ್ ಇರುತ್ತೆ. DC ಮನಸ್ಸು ಮಾಡಿದ್ರೆ ಎಷ್ಟೋ ಅದನ್ನು ಮಾಡಿಸ್ಬೋದು. ಸೊ DCಗೆ ಗಮನಕ್ಕೆ ತರಬೇಕು. ಎಷ್ಟೋ ಸರಿ ಈ ಜನನೂ ನಾನು ಹೇಳ್ತೀನಿ, ಅವರಿಗೆ ಎಷ್ಟೋ ಜನ ಬಂದು ಮಾಡ್ತಾ ಇರ್ತಾರೆ, ಯಾರೂ ಮಾಡ್ತಲ್ಲ ಅಂತ ಹೇಳ್ತಾರೆ. ಈ ಸಮಾಜದಲ್ಲಿ ಯಾರೂ ಕೂಡ ನಿಮ್ಮ ಬಂದ್ ಮಾಡೋ ಸಮಾಜ ಅಲ್ಲ. ಇವರೆಲ್ಲ ಏನಂದರೆ ನಾವೇ ಇಲ್ಲಿಂದ ಹೋಗಿ ಒತ್ತಡ ಹಾಕಿ ಅವ್ರ ಮೇಲೆ ಬಲವಂತ ಮಾಡಬೇಕು, ಅವ್ರ ಮೇಲೆ ಒತ್ತಡ ಹಾಕಬೇಕು, ಅವ್ರ ಮನೆ ಮುಂದೆ ಮುತ್ಕಿಸಿಡ್ಬೇಕು. ಅದಕ್ಕೆ ನಾನು ಹೇಳಿದ್ದೀನಿ, ಈ ಭಾಗದಲ್ಲಿ ಯುವಕರಿಗೆ ಎಷ್ಟೋ ನೀವು ಹೋರಾಟ, ಸಿನಿಮಾ ಸ್ಟಾರ್ಗಳು ನೋಡಿಕೊಂಡು ಸಿನಿಮಾ ನೋಡೋದಲ್ಲ, ನಮ್ಮ ಜೀವನ ಕಟ್ಕೊಳ್ಳೋದಂದರೆ ಇವ್ರ ಮೇಲೆ ಒತ್ತಡ ಹಾಕಬೇಕು. ಸೊ ಅದನ್ನು ಕೂಡ ನಾವು ಒಂದು ಸ್ವಲ್ಪ ಇನ್ಸ್ಪೈರ್ ಮಾಡಿ, ಚಳುವಳಿನೂ ಭಾಳ ಮುಖ್ಯ. ನಮಗೆ ಯಾವುದಾದ್ರು ನ್ಯಾಯ ಸಿಕ್ಕಿದೆ ಗೆಳೆಯ ಅಂದರೆ ಯಾರೋ ಮೇಲಿಂದ ಉಪಕಾರ ಮಾಡಿ ದಯಾ ದಾನ ದಾಕ್ಷಣ್ಯ ಮಾಡಿರೋದಲ್ಲ, ತಳಮಟ್ಟದ ಹೋರಾಟ, ಆ ಹೋರಾಟದ ಕಿಚ್ಚು, ಆ ಚಳುವಳಿಯಿಂದನೇ ಮಾಡಿರೋದು. ಅದೇ ನಮಗೆ ಅಂಬೇಡ್ಕರ್, ಪೆರಿಯಾರು, ಶರಣರು, ನಮಗೆ ಇವರೆಲ್ಲ ಕೂಡ ಫೂಲೆ, ಕುವೆಂಪು ಇವರೆಲ್ಲ ನಮಗೆ ತೋರಿಸ್ಕೊಟ್ಟಿರೋದು. ಅದನ್ನೇ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರಾಮಕ್ಕೆ ಭೇಟಿ ನೀಡಿದರೆ ಇಲ್ಲಿನ ಪರಿಸ್ಥಿತಿ, ಇಲ್ಲಿನ ಜನಗಳು ನೋಡಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲಿಂದ ಜನರಿಗೆ ಒಂದು ನಮ್ಮ ಅಲೆಮಾರಿ ಜನಾಂಗದ ಸಾಂಸ್ಕೃತಿಕ ಪ್ರಪಂಚ ಭಾಳ ವಿಶೇಷವಾಗಿದೆ. ಇಲ್ಲಿ ಬುಡದ ಜಂಗಮ ಅಂತ ನಾವು ಹಗಲು ವೇಷ ಅಂತ ಗೊತ್ತಿದೆ. ಇಲ್ಲಿ ಬೇರೆ ಬೇರೆ ಸಮುದಾಯ, ಹಳ್ಳೆಯವರು ಅಂತ ಇದ್ದಾರೆ, ಹೆಳವ ಅಂತ ಸಮುದಾಯ ಇದ್ದಾರೆ. ಇದರಲ್ಲಿ ಭಾಳ ಒಂದು ಶೋಷಿತ ಸಮುದಾಯಗಳು, ಅಲೆಮಾರಿ ಅವ್ರದ್ದೇ ಆದ ವಿಶೇಷವಾದ ಸಂಪ್ರದಾಯ. ನಮಗೆ ಚೆನ್ನದಾಸರು, ಅದರಲ್ಲಿ ಬಯಲಾಟ ಇದೆ. ನಮ್ಮ ಶಿಲೆ ಖ್ಯಾತರು ತೊಗಲುಗೊಂಬೆ ಇದೆ, ಕೋಲೆ ಬಸವರು ಇದೆ. ಈ ಅಲೆಮಾರಿ ಸಂಸ್ಕೃತಿ ನಮ್ಮ ನಿಜವಾಗ್ಲೂ ಸಾಂಸ್ಕೃತಿಕ ಪ್ರಪಂಚ. ಸಿನಿಮಾದವರು ಕ್ಯಾಮ್ರಾ ಆನ್ ಮಾಡಿದಾಗ ಒಂದೆರಡು ಡೈಲಾಗ್ ಹೊಡೆದು ಕಣ್ಮಿಟಿಸಿದ ತಕ್ಷಣ ಅವ್ರ ಕಲಾವಿದರಲ್ಲ, ಇವರು ಕಲೆ ನಾವು ಜೀವಂತವಾಗಿ ಉಸಿರಾಡ್ಕೊಂಡು ಬದುಕ್ತಾ ಇದ್ದಾರೆ. ನಾವು ಸಿನಿಮಾದಲ್ಲಿ ಎಷ್ಟೋ ಹೆಸರು ಮಾಡ್ಕೊಂಡು ಅವಕಾಶ ಸಿಕ್ಕಿರೋರು, ನಮ್ಮ ಮೂಲ ಉದ್ದೇಶ ಏನಾಗಬೇಕು, ಒಂದು ನಿಜವಾದ ಕಲಾವಿದರು, ನಿಜವಾದ ಸಾಂಸ್ಕೃತಿಕ ಪ್ರಪಂಚ ಎತ್ತಿಡಿತಾ ಇರೋನ್ನ ಅವ್ರ ಕಲೆ ಜೊತೆ ಅವ್ರ ಭಾಷೆಗಳು, ಅವ್ರ ಬದುಕು ಅದು ಸಹ ಬೆಳೆಸಬೇಕು. ಸೊ ಈ ಭಾಗದ ಜನರಿಗೆ ಅವ್ರ ಜೊತೆ ಎಂದೆಂದಿಗೂ ಇರ್ತೀನಿ. ಈ ಮಕ್ಕಳಿಗೆ, ನಮಗೆ ಎಷ್ಟೋ ಹಿರಿಯರಿಗೆ ಹೇಳ್ತಾ ಇದ್ದೆ, ನಿಮಗೆ ಭಾಳ ಅನ್ಯಾಯ ಆಗಿದೆ, ಆದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಉತ್ತಮ ಜೀವನ ಕಟ್ಟೋದು ನಮ್ಮೆಲ್ಲರ ಕರ್ತವ್ಯ. ಸೊ ನಾವು ನಮಗಾಗಿರೋ ಕಷ್ಟ ಬೇರೆಯವ್ರು ಬರಬಾರ್ದು ಅಂತ ನಾವು ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಈ ಚಿಕ್ಕ ಮಕ್ಕಳಿಗೆ ಭಾಳ ಅದನ್ನು ಆ ಕಾಳಜಿ ಹುಟ್ಟಾಕಬೇಕು, ಯುವಕರಿಗೆ ಆ ಉತ್ಸಾಹ ಇರಬೇಕು ಒಂದು ಅನ್ಯಾಯದ ವಿರುದ್ಧ. ಸುರೇಶ್ ಗಾಂಗ್ರೆ ಅವರು, ನಮ್ಮ ಸ್ನೇಹಿತರು, ನಮ್ಮ ತಂಡ ಸತೀಶು, ನಮ್ಮ ಸ್ನೇಹಿತರು, ನಮ್ಮ ಕಟ್ಟಿಮನಿ ಶಿವಾನಂದ ಕಟ್ಟಿಮಣಿಯವರು ಎಲ್ಲರೂ ಸಹ ನಿಂತ್ಕೊಂಡು ನಮ್ಮ ಅಲೆಮಾರಿಗಳಿಗೆ ನ್ಯಾಯ ಒದಗಿಸೋಕ್ಕೆ ನಮ್ಮ ಉದ್ದೇಶ ಇದೆ. ಇವತ್ತಿಂದ ಈ ಭಾಗಕ್ಕೆ ಸೇರ್ಕೊಂತ ನಾವು ಆಗಲೇ ಬೀದರ್ನಲ್ಲಿ ನೌಬಾದು, ಮಾನೇಕಳ್ಳಿ
ಹುಮನಾಬಾದ್ ಎಷ್ಟೋ ಕಡೆಯಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ 7-8 ವರ್ಷ. ಇದು ಆ ಕಂಟಿನ್ಯೂಯೇಷನ್ನು. ಮನೆಗಳು ಮಾಡಿಸಿದ್ದೀವಿ, ಬಟ್ ಅದು ಭಾಳ ಇದೆ ಮಾಡೋದು. ಈ ಭಾಗದ ಜನ ಮತ್ತು ಇಲ್ಲಿ ವಾಸ ಮಾಡ್ತಿರೋ ಜನನೂ ಕೂಡ ಮುತುವರ್ಜಿಯಿಂದ ಕೆಲಸ ಮಾಡಬೇಕು. ಬರೀ ಅವರು ಬರ್ತಾರೆ ಅಂತ ಅವ್ರು ಬರೋದಲ್ಲ, ನಾವಲ್ಲೋಗಿ ಒತ್ತಡ ಹಾಕಬೇಕು. ಈ ಸರ್ಕಾರ ಇದು ನಮ್ಮ ನ್ಯಾಯಕ್ಕೋಸ್ಕರ, ಬರೀ ಶ್ರೀಮಂತರ ಆಳುವ ವರ್ಗಕ್ಕೋಸ್ಕರನೇ ಮಾಡ್ತಾ ಇದೆ ಈ ಸರ್ಕಾರಗಳು. ಅದರಿಂದ ನಮ್ಗೆ ಯಾವುದೇ ನ್ಯಾಯ ಸಿಗಲ್ಲ. ನಮ್ಮ ಬದುಕು ಸರಿ ಆಗಬೇಕು. ಸೊ ಅದು ನಮ್ಮ ಉದ್ದೇಶ. ಜೈ ಕರ್ನಾಟಕ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ತೀರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.